ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪೂಜಾ ಹೆಗಡೆ. ಇವತ್ತು ನಮ್ಮ ಹಳ್ಳಿಯಲ್ಲಿ ಜೀವನ ಹೇಗಿರುತ್ತೆ, ಜೀವನ ಹೇಳೋದಕ್ಕಿಂತ ನಾವು ಅಡುಗೆಗೆಲ್ಲ ಎಲ್ಲೂ ತರಕಾರಿಯನ್ನು ಪೇಟೆಯಿಂದೆಲ್ಲ ತರಲ್ಲ, ಇಲ್ಲೇ ಏನಿರುತ್ತೆ ಅದನ್ನು ನೋಡಿ ಮಾಡ್ತಾ ಇರ್ತೀವಿ. ಇವತ್ತು ನನ್ನ ಫೇವ್ರೇಟು ಚಕ್ಕೆ ಪಲ್ಯ ಮಾಡೋಣ ಅಂತ ನೋಡಿ. ಈಗ ಹಲಸಿನಕಾಯಿ ಕೊಯ್ಯೋಕೆ ಹೊರಟಿದ್ದೀವಿ. ಅಪ್ಪ ಒಂದು ಹಾಯ್ ಹಾಯ್ ಹೇಳ. ಚಕ್ಕೆ ಪಲ್ಯ ಹಲಸಿನಕಾಯಿ ಕೊಡ್ತೀಯಾ? ಹಾಂ ನೋಡಿ, ಫುಲ್ ಮಳೆಗಾಲ, ಅದಕ್ಕೆ ಎಲ್ಲ ಕಡೆ ನೀರು ನೀರು. ಮಳೆಗಾಲ ಒಂದು ಹಾವು ಹೇಳೆ. ಇವರು ನನ್ನ ಚಿಕ್ಕಮ್ಮ ಕೂದಲು ಒಣಗಿಲ್ಲ ಅಂತ ಬೇಜಾರದಲ್ಲಿ ರಸ್ತೆಯಲ್ಲಿ ಓಡಾಡ್ತಾ ಇದ್ದಾರೆ. ಕವ ಹಿಂತಿರ್ಗೆ ಒಂದ್ಸತಿಯಾ ಎಲ್ಲಿ ಎಲ್ಲಿ ಬಾರ್ದಪ್ಪ ಜಾರೆ. ಏಯ್ ಸುಮ್ಮನಿರು ಮಗ, ಆಗ್ತಿಲ್ಲ ಅಪ್ಪ ಜಾರೆ. ಹಾ ಹೌದಲ್ಲ, ಕಡೆಗೆ ಕೊಯ್ದ್ರತ್ತು ಬಿಡು. ಚಕ್ಕೆ ಪಲ್ಯಕ್ಕೆ ಅದನ್ನೇ ಹಾಕ್ರತ್ತು. ನಾನು ಯಾಕೋ ಬೀಳ್ತೀನಿ ತಡೆಯಪ್ಪ. ಹಣ್ಣು ಬೇಡಪ್ಪ, ಕಾಯಿ ಬೇಕಾಗಿತ್ತು. ಹಾ ಎಸ್ ಸಾವಕಾಶಿ. ಹಾ ಅದು ನೋಡಿ, ಹಲಸಿನಕಾಯಿ ಕೊಯ್ಯೋಕೆ ಅಪ್ಪ ಯೂಸ್ ಮಾಡ್ತಿರೋ ಕೋಲು. ಅದು ಇಷ್ಟು ಉದ್ದನ್ ಮಾಡ್ಕೊಂಡಿದ್ದಾರೆ. ಎಷ್ಟು ಕೆಳಗಡೆ ಇದೆ ಗೊತ್ತಾ? ಇಲ್ಲಿ ನೋಡಿ, ಈಗ ನಮ್ಮ ಚಕ್ಕೆ ಪಲ್ಯ ಮಾಡಿಕೊಡೋ ಶೆಫ್ ಒಬ್ಬರು ಈ ಥರ ಓಡಾಡ್ತಾ ಇದ್ದಾರೆ ರೋಡಲ್ಲಿ. ಹಾಂ ನಮ್ಮಪ್ಪ ಇಲ್ಲಿ ನೋಡಿ, ಇಷ್ಟು ಕಾಣಿಸ್ತೈತೆ. ನಮ್ಮಪ್ಪ ಎಲ್ಲಿದ್ದಾರೆ ಗೊತ್ತಾ? ಈಗ ಇಲ್ಲಿ ನೋಡಿ, ಝೂಮ್ ಮಾಡಿ ತೋರಿಸ್ತೀನಿ. ಪ್ರಾಣಿಗಳಾದರೂ ಸ್ವಲ್ಪ ನಿಧಾನ ಇಳಿಬೋದು, ಆದರೆ ನಮ್ಮಪ್ಪ ಅದಕ್ಕಿಂತ ಫಾಸ್ಟಾಗಿ ಹೋಗ್ತಾರೆ. ಇಲ್ಲಿ ನೋಡಿ, ಇಲ್ಲಿದ್ದಾರೆ. ಒಲೆ ಬತ್ತಿಯಪ್ಪ, ತಡೆ. ಒಲೆ ಬತ್ತೀರಾ? ಒಲೆ ಬತ್ತಿ. ಈಗ ನಮ್ಮ ಹತ್ರ ಎಲ್ಲ ಅಲ್ಲಿ ಇಳಿಯೋಕ್ಕಾಗಲ್ಲ, ತುಂಬ ಪ್ರಪಾತ ಥರ ಇದೆ. ಈಗ ಅದಕ್ಕೆ ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ. ತೋರಿಸ್ತೀನಿ ನಮ್ಮನೆ ತೋಟ ಯಾವ ಥರ ಇದೆ ಅಂತ. ಪುಟ್ಟು ಹುಷಾರಾಗಿ ಹೋಗು. ಈಗ ಒಂದು ಸ್ವಲ್ಪ ದಿನದ ಹಿಂದೆ ಇಲ್ಲೇ ಕಾಳಿಂಗ ಸರ್ಪ ಬಂದಿತ್ತಂತೆ. ಇಲ್ಲಿ ನೋಡಿ, ನಮ್ಮನೆ ಇಲ್ಲಿದೆ, ಇಲ್ಲೇ ಕೆಳಗಡೆ ಇಲ್ಲೇ ಕಾಳಿಂಗ ಸರ್ಪ ಓಡಾಡ್ತಾ ಇತ್ತಂತೆ. ಓ ಬರ್ತಾ ಇದ್ದಿ. ಮಗ ನಿಧಾನ ಹೋಗು ಪುಟ್ಟ. ಭಯ ಆಗ್ತು. ಎಲ್ಲ ಫುಲ್ಲು ಗಿಡ ಎಲ್ಲ ಇದ್ದಲ್ಲ, ಹಾವೆಲ್ಲ ಇದ್ರೆ ಗೊತ್ತಾಗ್ತಿಲ್ಲ. ನಾ ಎತ್ಕೊಬಿಡ್ಲ ನಿನ್ನ? ಕವಜ್ ಎತ್ಕೊಬಿಡ್ತು, ಇಲ್ಲಾಂದ್ರೆ ಹಾವೆಲ್ಲ ಇರ್ತು. ಕವ ನನ್ನ ಮಗನೂ ಸೇರ್ಸ್ಕೊಂಡು ಬೀಳ್ತಿಲ್ಲ. ನೋಡಿದ್ರೆ ಯಾಕೋ ನನ್ನ ಮಗನೂ ಸೇರಿ ಅವಳು ಬೀಳೋ ಥರ ಕಾಣ್ತಾ ಇದ್ದಾರೆ. ನೋಡೋಣ. ಇಲ್ಲಿ ನೋಡಿ, ಇಲ್ಲೇ ಬೇಸಿಗೆ ಕಾಲದಲ್ಲಿ ಇಲ್ಲೆಲ್ಲ ಇಷ್ಟೊಂದು ಗಿಡಗಳಿರಲ್ಲ. ಇವಾಗ ಮಳೆಗಾಲದಲ್ಲಿ ತುಂಬ ಗಿಡಗಳು ಬೆಳೆದಿರುತ್ತೆ. ಅಷ್ಟು ಹಣ್ಣೆಯ ಒಂದು ಚಕ್ಕೆ ಪಲ್ಯಕ್ಕಿದ್ದ. ಹಾಂ ನೋಡಿ, ಇಷ್ಟು ದೊಡ್ಡ ಹಲಸಿನಕಾಯಿ. ಅವ್ರು ಕೊಯ್ದಿರೋದು ಈ ಗಿಡದಿಂದ. ಅವ್ರು ಇಳ್ದಿರೋದು ಇಲ್ಲಿ ಮೇಲೆ, ಇಲ್ಲಿಂದ ಹಿಂಗೆ, ಇಲ್ಲಿಂದ ಹಿಂಗೆ ಇಳ್ದಿದ್ದಾರೆ. ಎಂತ ಮಗ? ಒಂದು ಕಾಯಿ 20 kg. ನನ್ನಷ್ಟೇ ಇದ್ದಲ್ಲಪ್ಪ ಹಂಗಾರೆ. ಇಟ್ಕೊಳವ ಸಾವಕಾಶ ಜಾರೆ. ಹಾಂ, ಇವತ್ತು ನಮ್ಮ ಮನೇಲಿ ಚಕ್ಕೆ ಪಲ್ಯ. ಅದನ್ನು ಯಾವ ಥರ ಮಾಡೋದಂತನೂ ತೋರಿಸ್ತೀನಿ ನಾನು. ಸೂಪರ್. ಓಕೆ ಬಾಯ್. ಹಾಂ, ಹೀಗೆಲ್ಲಪ್ಪನ ಇದು ಮತ್ತೆ ನಮ್ಮಲ್ಲಿ
ಆ? ಕೊಳೆ ರೋಗ ಇಲ್ಲಿ ನೋಡಿ, ನಮ್ಮೆಲ್ಲ ಅಡಿಕೆ ಮರಕ್ಕೆಲ್ಲ ಕೊಳೆ ರೋಗ ಬಂದ್ಬಿಟ್ಟಿದೆ. ಅದಕ್ಕೋಸ್ಕರ ಈ ಥರ ಬಾಳೆ ಕೊಯ್ತೀಯಾ ನೋಡಿ, ಅಡಿಕೆ ಈ ಥರ ಬೀಳ್ತಾ ಇರತ್ತೆ ಪಾಪ. ಸೂಪರ್, ಥ್ಯಾಂಕ್ ಯು. ಊಟಕ್ಕ ನೀನೇ ಮಾಡು. ಎಲ್ಲ ನಮ್ಮೂರಲ್ಲೆಲ್ಲ ಈ ಥರ ಕೊಳೆ ಅಡಿಕೆಗಳು ಎಲ್ಲ ಕಡೆ. ಇಲ್ಲಿ ನೋಡಿ, ಇವರೊಬ್ರು ನೋಡಕ್ ಮಾತ್ರ ಇಷ್ಟು ದೊಡ್ಡವ್ರ ತರ ಕಾಣ್ತಾರೆ, ಆದ್ರೆ ಒಂದು ಉಂಬಳ ಬಂದ್ರೆ ಹೆದರಿ ಓಡ್ತಾರೆ. ಉಂಬಳ ಅಂದ್ರೆ ಎಲ್ಲತ್ ಮಗ ಕಾಡರ್ಶನದ ಆರಿಟ್ಟ ಕಾಡರ್ಶನ ಅಂತ ಹೇಳುವ ಇದು ಔಷಧಿ ಹೊಡೆದ ಹೌದು. ಆಮೇಲೆ ತಂಪು ತಂಪು ಭಾಳ ಅದ್ರ ಪೌಡರ್ ಮಾಡ್ತದ. ಅದ್ರ ಗಡ್ಡೆಯಿಂದ ಅದು ಮತ್ತೆ ಗಡ್ಡೆಯಿಂದ ಅದೇ ಅಜ್ಜಿ ಮಾಡ್ತಿತ್ತಲ್ಲ ವೈಟ್ ಕಲರ್ ಪೌಡರು. ಎತ್ಕೊಬಿಡ್ಲ ಮಗ ನಿನ್ನ. ಗಡ್ಡೆ ಬರ್ತದೆ, ಗಡ್ಡೆ ಬರುತ್ತೆ ದೊಡ್ಡದು. ಇಲ್ಲಿ ಉಂಬಳದ ಅಟ್ಯಾಕ್ ಆಗ್ತಾ ಇದೆ ಎಲ್ರಿಗೂ. ಅಪ್ಪ ತೆಗ್ಯಾರ್ದ ಇವು ಮಗನಿ ತೋರ್ಸು. ಇವು ನಂಗೆ ಅದಕ್ಕೆ ಪುಟ್ಟ ಬೀಳ್ಸು. ನಿಂಗೆ ಭಯ ಆಗ್ತಿಲ್ಲ ಮಗ? ಅಯ್ಯೋ ಶಿ ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಸತ್ತೋಗ್ತು ಉಂಬಳಕ್ಕೆ. ಸುಣ್ಣ ಉಪ್ಪು ಹಾಕಿರುವ ಪೂಜೆ ಇಲ್ಲ ಈ ರೀತಿ ಆಗ್ತದೆ. ಹೆದರಿಕೆ ನಿಂಗೆ? ಇದೆಲ್ಲ ಕೊಳೆ ರೋಗ ಬಂದು ಎಲ್ಲ ಅಡಿಕೆ ಈ ತರ ಬೀಳ್ತಾ ಇದೆ. ಅಪ್ಪ ಸುಮಾರು ಎಷ್ಟು ಕೆಜಿ ಹಾಳಾಯ್ತು ಈಗ ಅಡಿಕೆ? ಅದು 1 kg 10 kg ಬರ್ತದೆ. ಅಂದ್ರೆ ಕೊನೆಯ ಕೊಯ್ಲ ಟೈಮಿನ ಅಡಿಕೆ ಈಗ ಬಿದ್ದಂತ ಒಣಸಿದ ಅಡಿಕೆಗೆ 1 kg 10 kg 10 kg ಆತಂದ್ರೆ 1 ಕ್ವಿಂಟಲ್ ಅಡಿಕೆ ಹೋದಾಗ ಆಗ್ತದೆ. ಈಗ ಒಂದು 50-60 kg ಒಣಸಿದೆ ಮಾಡಿಟ್ಟಿದ್ದೆ. ಈಗ ಈ ತರದ ಕೊಳೆ ಅಡಿಕೆನೆ ಒಂದು 60 kg ಅಪ್ಪಷ್ಟು ಮಾಡಿಟ್ಟಿದ್ದಿ. 5-6 ಕ್ವಿಂಟಲ್ ಅಂತ ನಿಕ್ಕಿ ಹೋಗಿರ್ತೀವಿ. ಸಸಿ ಹುಟ್ಟಿದ್ದು ನೋಡಿ, ಇದೆಲ್ಲ ಹೊಸ ಗಿಡ ಮಾಡ್ತಾ ಇದ್ದಾರೆ. ಅಡಿಕೆ ಗಿಡ ಇದೆಲ್ಲ ಹೊಸ ಹೊಸ ಗಿಡನಾ? ಅಂದ್ರೆ ನಂತರ ಇದನ್ನ ಕಿತ್ತು ಕುಳಿ ತೆಗೆದು ನೆಡೋದು. ಇದು ಈ ಟೈಪ್ ನೆಡ್ತಾ ಇದೆ. ಇದನ್ನ ಕುಳಿ ತೆಗೆದಿದೆ. ಇದು ನೆಟ್ಟು ಗಿಡ ಇದೆ. ಇದು ಕುಳಿ ದೊಡ್ಡ ಕುಳಿ ತೆಗೆದು ಅದು ಆ ಕಡೆ ಇದೆಲ್ಲ ನೆಟ್ಟಿದ್ದೀವಿ. ಏನಾದರೂ ಕೃಷಿ ಬಗ್ಗೆ ಮಾಹಿತಿ ಬೇಕಾದರೆ ನಮ್ಮ ಅಪ್ಪನ ಕಾಂಟ್ಯಾಕ್ಟ್ ಮಾಡ್ಬೋದು, ನಿಪುಣ. ಆಮೇಲೆ ಉಂಬಳ ಬಂದ್ರೆ ಹೆಂಗ್ ಓಡಬೇಕಂತ ಇಲ್ಲಿದಾರಲ್ಲ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬಾಳೆ ಕೊನೆಗೆ ವ್ಯವಸ್ಥೆ ಹೆಂಗಿರ್ತದೆ ಇಲ್ದು ತೋರ್ಸು. ಮಂಗ ತಿಂದವ್ರಂತೆ ಮಾಡಿಡೋದು. ಇಲ್ಲೊಬ್ರು ತುಂಬಾ ಶಕ್ತಿಶಾಲಿಯಾಗಿರೋರು ಇರ್ತಿದ್ದಾರೆ ನೋಡಿ. ಹಾ ಊಟ ಮಾಡೋಣ ಮಗ. ಓ ಅದು ಊಟ ಮಾಡೋ ಬಾಳನ. ಹಾ ಓ ಮಗ. ಹಾ ಅದು ಸಾಕು, ನಿಂಗೆ ಸಾಕು. ಮಂಗ ತಿಂದಂಗೆ ಮರಕ್ಕೆ ತಂತಿನ ತಂತಿ ಹಾಕಿಡ್ತಾ. ಆಮೇಲೆ ಕೆಲವಕ್ಕೆ ಬ್ಲೇಡ್ ಹಾಕಿಡ್ತೇವೆ. ಮಂಗ ಕೂಡಿದಂಗೆ ಅದು ನಿಂಗೆ ಚುಚ್ತಿಲ್ಯಾ? ಕಡಿಯಾಕರೆ ಭಾಳ ಕಾಳಜಿಂದ ವಯಸ್ಸಾಗ್ತದೆ ಮಾಡೋಕ್ಕಾಗ್ತದೆ. ಈ ಕಡೆ ಇದೆ ಇಲ್ಲಿ ನೋಡು. ಹಾವಿರ್ಗಪ್ಪ ಕಾಲ ಹತ್ರ ನೋಡ್ಕೇಳ. ಇಲ್ಲಿ ನೋಡಿ ಗೊತ್ತಾಗ್ತಿದೆ. ಮುಳ್ಳು ತಂತಿ ಕಟ್ಟಿಡೋದು ಕೊನೆಗೆ. ಓಕೆ ಓಕೆ. ಕೂಂತು ಹರಿಯಲಾಗ್ತದೆ. ಅವಕ್ಕೆ ತೀರಾ ತೋಟ ಬರಲಾಗ್ಲಾಗ. ಸೂಪರ್ ಐಡಿಯಾ. ಓಪನ ಭಯ ಆಗ್ತಾ ಇದ್ದ? ಬಾಳೆಹಣ್ಣು ತಿನ್ನಕರೆ ಭಯ ಆಗ್ತಿದ್ಯಾ ನಿಂಗೆ? ಗೀತಾಪತಿ ಸುಬ್ಬ ನಡಿ ಹಳೆ ನೋಡ್ಕಪ್ಪ ನಮ್ಗ. ನೋಡಿದು ಪೆಪ್ಪರ್ ಗಿಡ ಎಲ್ಲ. ಇದು ಕಸ್ತ್ರ ಇದೆ. ಇಲ್ಲಿ ಸಣ್ಣಕ್ಕಿದ್ದಲೆ ಇದು ಕಸ್ತ್ರ. ಅದು ಹನಿ ಕಾಯಾಗಿದ್ದು. ಇದು ಜಸ್ಟ್ ಕರೆ ಹಿಡಿತಾ ಇರೋದು. ಇದೆ ಈ ಟೈಪ್ ಆಗಿದೆ. ಅದ್ರಲ್ಲಿ ಬೆಳೆದ ಕಾಳಿದ್ ನೋಡಿದೆ ದೊಡ್ಡ ಆಗ್ತದೆ. ಅದು ಭಯ ಆಗ್ತಾ ಇದ್ದ ನೋಡಿ.
ನಮ್ಮನೆ ಗಿಡ್ಡಪ್ಪ ಮನೆಯಲ್ಲಿ ಹಾರಾಡ್ತಾನೆ, ಇಲ್ಲಿ ಬಂದು ಭಯ ಆಗಿ ಸಿನಿಮಾ ನಾ ಎತ್ಕೊಬಿಡ್ತೀವಿ ಬಾ ಇಲ್ದರೆ. ಕೋಕೋ ಎಲ್ಲಿದ್ದ? ಕಾಯಿದ್ದು ಅಲ್ಲಿ ಒಂದಿದ್ದಲ್ಲ ದಾರಿ ಹತ್ರ ಅಂತ. ಇದು ಕೋಕೋ ಗಿಡ, ಚಾಕ್ಲೇಟ್ ಎಲ್ಲ ಮಾಡ್ತಾರಲ್ಲ ಕೋಕೋ. ಕೋಕೋ, ಬಾಳೆ, ಪೆಪ್ಪರು, ಉಪ್ಪಗೆ ಗಿಡ. ಇದು ಉಪ್ಪಗೆ. ಉಪಬೆಳೆಗಳು ಇದೆಲ್ಲ. ಉಪ್ಪಗೆ ಗಿಡ ಇದು. ಇದು ಬೆಟ್ಟದಲ್ಲಿ ಜಂಗಲ್ನಲ್ಲಿ ಬೆಳೆ ಜಾಸ್ತಿ. ಒಂದು ತಪ್ಪು ಕೂತ್ಕೊಂಡಿದೆ. ಅದು ಸಾಂಬಾರಿಗೆ ಎಲ್ಲ ಹಾಕ್ತಾರೆ, ಅದು ಹುಳಿ ಹಾಕ್ತಾರೆ, ಒಣಗಿಸಿಟ್ಕೊಂಡು ಹುಳಿ ಹುಳಿ ಆಗಿರುತ್ತೆ. ಲೆಮನ್ ಬದಲು ಅದನ್ನು ಹಾಕ್ತಾರೆ. ಇದು ನಮ್ಮ ಮನೆ ಹೊಳೆ. ವಾವ್ ಅಪ್ಪ ಜಾರೆ ಅಪ್ಪ. ಅಯ್ಯೋ ನಾಲ್ ಬತ್ನಿಲ್ಯೋ ನೋಡಿ, ಇಲ್ಲೊಬ್ರು ಶಕ್ತಿಶಾಲಿಯಾಗಿರೋರು. ಅವತ್ತದೆ ಮಂಗಳೂರಿಗೆ ಹೋಗ್ತೀವಿ ಮುಂಚಿನ ಸನಯ್ಯ. ಎಲ್ಲಿ ಬಿದ್ದಿದ್ಯಾ? ಉಪ್ಪಗೆ ಮಟ್ಟ ಹೊತ್ಕೊಂಡು ಹೋಗ್ಬೇಕಾರೆ ಇಲ್ಲಿ ದೇವ್ರೆ. ಕಾಲು ಅಪ್ಪ ಇದೆ ಅಂತದು. ಇದು ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಲೊಟ್ಟೆ ಹೇಳ್ತಾವ. ಈ ಕಾಡು ಪ್ರಾಣಿ ಎಲ್ಲ ಬರ್ದೋದಂಗೆ ಹೆದರ್ಸೋದಕ್ಕಾಗಿ ಅದ್ರಲ್ಲಿ ನೀರಿನ ವ್ಯವಸ್ಥೆ ಇರ್ತದೆ. ನೀರು ಇಲ್ವಾ ಇಲ್ಲಿ ತೋರ್ತೀವಿ, ನೀರು ತುಂಬಿತು. ನೀರು ತುಂಬಿದಾಗ ವೇಟ್ ಆಗ್ತೀವಿ ಇದೆ. ಆ ನೀರು ಬಂದು ತುಂಬಿ ವೇಟ್ ಆಗ್ತಲ್ಲ, ವೇಟ್ ಆದ ಕೂಡಯ್ಯ ಆಟೋಮೆಟಿಕ್ ನೋಡಿ ಕೆಳಗೆ ಇಳಿತಾ ಇದೆ. ನೋಡಿದೆ ಕೆಳಗೆ ಇಳಿತು ನೋಡಿ, ಫುಲ್ ಇಳಿತು ನೋಡಿದೆ. ಇಳಿದು ನೀರು ಖಾಲಿ ಆದ ಕೂಡಲೇ ಮತ್ತೆ ಇದೆ ನೋಡು, ಅಲ್ಲಿ ನೋಡು. ಆ ರೀತಿಯ ಸೌಂಡಿಗೆ ಕಾಡು ಪ್ರಾಣಿ ಹೆದರ್ತಾಳೆ ಮಾಡಿಟ್ಟಿದ್ದು. ಇದು ಜರಿ ನೀರೇ ಇದು ಫುಲ್ಲು. ಇದು ಜರಿ ನೀರಿಂದ ಬಂದು ಈ ತರ ಪೈಪಲ್ಲಿ ಹಿಂಗೆ ಬೀಳತ್ತಂತೆ. ಅಂದ್ರೆ ಇದು ತೋಟ ಯಾವಾಗಲೂ ಬಂದು ಕಾಡು ಪ್ರಾಣಿಗಳನ್ನ ಬೆರೆಸೋಕ್ಕಾಗಲ್ಲ ಅಂತ. ಅಂದ್ರೆ ಇವಾಗ ಹಂದಿಗಳೆಲ್ಲ ಬರ್ತಾ ಇರುತ್ತೆ, ಗಮಿಯ ಹಂದಿ ಎಲ್ಲ. ಅದನ್ನ ಬೆರೆಸ್ಬೇಕು ಅಂದ್ರೆ ಇವಾಗ ರಾತ್ರಿ ಎಲ್ಲ ಬರೋಕ್ಕಾಗಲ್ಲ. ಅದಕ್ಕೋಸ್ಕರ ಇಲ್ಲಿ ನೋಡಿ ನೀರು ಬೀಳುತ್ತೆ. ಬೇಸಿಗೆಯಲ್ಲಿ ಮತ್ತೆ ಗಿಡಕ್ಕೆ ಸಪ್ಲೈ ಆಗ್ತದೆ ಇದು ಅಷ್ಟು. ನೀರು ಬಿದ್ದು ಇಲ್ಲಿ ತೋರಿದೆ, ಇಲ್ಲ ಮಾಡು ನೋಡಿ ಅಲ್ಲಿ ಉಲ್ಟಾ ಆಗಲ್ಲ ನೋಡಿ. ತುಂಬ ಅಪ್ಪ ನಂಗೆ ಉಂಬಳ ಹತ್ತುತ್ತಾ ಇದ್ದಪ್ಪ. ಬಿಟ್ಟು ಇಡ್ಕ ಮಗ ನನ್ನ ಇದ್ರೆ ಆಗಿದ್ದ ಕಟ್ ಮಾಡ್ಬೋದು. ಪೂಜಾ ಅಲ್ಲಿ ಜಾತು ರಾಶಿಯ ಪೂಜಾ ಪೂಜಾ ಇದೆ ಅಂತಪ್ಪ. ಇದು ಕರೆ ತುಳಸಿ ಅಂತೇಳಿ ಔಷಧೀಯ ಸಸ್ಯ ಇದೆ ನೋಡು, ದಿವ್ಯ ಔಷಧಿ. ತುಳಸಿ ಗಿಡದಲ್ಲಿ ಎರಡು ನಾವು ವಿಧ ಇರ್ತಾವೆ ನೋಡು. ಇದು ಕರೆ ತುಳಸಿ ಹೇಳಿದಕ್ಕೆ ಇದೆ. ಇದು ಇದರಲ್ಲೇ ಬೆಳೆದು ಇದೆ, ಈ ಕಡೆ ಬೆಳೆದು ನೋಡಿ. ಇದು ಬಿಳಿ ತುಳಸಿ ಇದು, ಇದು ಕರೆ ತುಳಸಿ ಇದು. ಇದು ಹೌದಲ್ಲ? ಇದು ಕರೆ ತುಳಸಿ. ಇದು ಕೆಮ್ಮಿಗೆಲ್ಲ ಆಗ್ತದ? ಕೆಮ್ಮಿಗೆಲ್ಲ ಅಂದ್ರೆ ಅಗ್ದಿ ಔಷಧಿ. ಸಾದ ದಿವಸ ಎರಡೆರಡು ಎಲೆ ತಿಂದ್ರು ಆರೋಗ್ಯಕ್ಕೆ ಬಹಳ ಒಳ್ಳೇದಿದೆ. ಬರೀ 2 ಕುಡಿ ಎಲೆ ತಿಂದ್ಬಿಟ್ಟು ಆಗ್ತದೆ ನೋಡಿ. ಜಾರೆ ಜಾರೆ ನಮ್ಮನೆ ತುಳಸಿ ಕಟ್ಟೆಯಲ್ಲಿ 2 ಥರ ತುಳಸಿ ಗಿಡ ನೆಟ್ಟಿದ್ದಾರೆ. ಒಂದು ಬಿಳೆ ತುಳಸಿ ಅಂತ ಇದು, ಇನ್ನೊಂದು ಕರೆ ತುಳಸಿ. ನೋಡಿ ಔಷಧಿ ಗುಣ ಜಾಸ್ತಿ ಇರುತ್ತೆ ಅಂತ ಕರಿ ತುಳಸಿಯಲ್ಲಿ. ನೋಡಿ ಸ್ವಲ್ಪ ಕಲರಲ್ಲಿ ಡಿಫ್ರೆಂಟ್ ಆಗಿರುತ್ತೆ.